ಅಮಿತ್ ಶಾರು ನರೇಂದ್ರ ಮೋದಿ ಅವರ ಚಾಣಕ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಅವರು ತಮಿಳುನಾಡಿನ ಮದುರೈ ಪ್ರವಾಸದಲ್ಲಿದ್ದಾರೆ. ಅಮಿತ್ ಶಾರು ಅವರ ನಾಯಕ ಮೋದಿ ಏನ್ ಟಾಸ್ಕ್ ಕೊಡ್ತಾರೋ ಅದನ್ನ ಚಾಚೂ ತಪ್ಪದೆ ಇಂಪ್ಲಿಮೆಂಟ್ ಮಾಡೋದು ಅವರ ಕೆಲಸ. 2026ರ ಪ್ರಾರಂಭದಲ್ಲಿ ಸುಮಾರು 4 ರಿಂದ 5 ರಾಜ್ಯಗಳ ಚುನಾವಣೆ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಮತ್ತು ಅಸ್ಸಾಂ. ಈ 4 ರಾಜ್ಯಗಳಲ್ಲಿ ಅಸ್ಸಾಂ ಹೊರತುಪಡಿಸಿ ಉಳಿದ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವುದು ಈ ಕ್ಷಣಕ್ಕೆ ಹೇಳೋದಿಕ್ಕೆ ಸ್ವಲ್ಪ ಕಷ್ಟ. ಆದ್ರೆ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ರು ಅಂದ್ರೆ ಇಲ್ಲದ ಕಡೆನೂ ಸಹ ಸರ್ಕಾರ ಮಾಡಬೇಕು ಅಂತಹ ವಾತಾವರಣ ಸೃಷ್ಟಿ ಮಾಡ್ತಾರೆ. ಈಗ ಸಾಧ್ಯ ಇಲ್ಲ ಅಂತ ಅನ್ನಿಸಬಹುದು, ಎಲೆಕ್ಷನ್ ನಂತರ ಅದು ಸಾಧ್ಯನೂ ಆಗಬಹುದು. ಅವರ ಒನ್ ಅಂಡ್ ಓನ್ಲಿ ಉದ್ದೇಶ ಎಐಎಡಿಎಂಕೆ ಜೊತೆಗೂಡಿ ಬಿಜೆಪಿನ ಬಲಪಡಿಸೋದು. ಹೇಗಿದ್ರು ಎಐಎಡಿಎಂಕೆ ಮತ್ತು ಬಿಜೆಪಿ ಅಲಯನ್ಸ್ ಮಾಡ್ಕೊಂಡಿದೆ ತಮಿಳುನಾಡಿನಲ್ಲಿ. ಅದನ್ನ ಸಾಂಕೇತಿಕವಾಗಿ ಮದುರೈನ ರ್ಯಾಲಿ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ. ಮದುರೈನ ರ್ಯಾಲಿನಲ್ಲಿ ಮಾತಾಡ್ತಾ ಅಮಿತ್ ಶಾ ಕ್ಲಾರಿಟಿ ಕೊಟ್ಟೇ ಬಿಟ್ರು, 2026ರಲ್ಲಿ ತಮಿಳುನಾಡಿನಲ್ಲಿ ಎನ್ಡಿಎ ಸರ್ಕಾರ ಬರ್ತಾ ಇದೆ ಅಂತ. ನಾನು ಎಲ್ಲವನ್ನು ನಿಮಗೆ ಅಂಕಿ ಸಂಖ್ಯೆಗಳ ಆಧಾರದಲ್ಲಿ ಹೇಳ್ತೀನಿ, ಈ ಹೇಳಿಕೆನಲ್ಲಿ ಎಷ್ಟು ದಮ್ಮಿದೆ ಅಂತ. ತಮಿಳುನಾಡಿನಲ್ಲಿ ಈಗ ಹಾಲಿ ಡಿಎಂಕೆ ಸರ್ಕಾರ ಇದೆ. ಎಂಕೆ ಸ್ಟಾಲಿನ್ ವಿರುದ್ಧ ತೀವ್ರ ಆಡಳಿತ ವಿರೋಧಿ ಅಲೆ ಇದೆ. ಭ್ರಷ್ಟ ಸರ್ಕಾರ ಅಂತ ದೊಡ್ಡದಾದ ಅಣೆಪಟ್ಟಿ ಕಟ್ಟಿಕೊಂಡಿದೆ. ಎಂಕೆ ಸ್ಟಾಲಿನ್ ಪ್ರಯತ್ನ ಏನಾಗಿತ್ತು, ಯಾವುದೇ ಕಾರಣಕ್ಕೂ ಲೋಕಸಭೆ ಮತ್ತು ವಿಧಾನಸಭೆನಲ್ಲಿ ಡಿಲಿಮಿಟೇಷನ್ ಆಗಬಾರದು, ಕ್ಷೇತ್ರ ಪುನರ್ವಿಂಗಡಣೆ ಆಗಬಾರದು. ಅವ್ರು ಹೇಳೋದು ಇದರಿಂದ ತಮಿಳುನಾಡಿಗೆ ಲಾಸ್ ಆಗುತ್ತೆ, ಬಿಜೆಪಿಗೆ ಪ್ರಾಫಿಟ್ ಆಗುತ್ತೆ. ನಾವು ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡಿಟ್ಕೊಂಡಿದೀವಿ. ಉತ್ತರ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದ್ರಿಂದ ಉತ್ತರ ಭಾರತದ ಬಲಾಢ್ಯ ಪಕ್ಷ ಆದ ಬಿಜೆಪಿಗೆ ಇದರಿಂದ ಹೆಚ್ಚು ಸೀಟುಗಳು ಲಭಿಸುತ್ತೆ. ಸಹಜವಾಗಿ ಉತ್ತರ ಭಾರತದ ಪಕ್ಷ ಬಿಜೆಪಿಗೆ ಇದರಿಂದ ಅನುಕೂಲ ಆಗುತ್ತೆ, ನಮಗೆ ಲಾಸ್ ಆಗುತ್ತೆ ಅನ್ನೋದು ಡಿಎಂಕೆ ಲೆಕ್ಕಾಚಾರ. ಇದಕ್ಕೂ ಸಹ ಮೋದಿ ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದಾರೆ. 2026ರಿಂದ ಏನು ಜನಗಣತಿ 2 ಚರಣಗಳಲ್ಲಿ ಶುರುವಾಗ್ತಾ ಇದೆ. ಜನಗಣತಿಯ ಜೊತೆಗೆ ಕ್ಯಾಸ್ಟ್ ಸೆನ್ಸಸ್ ಆಗುತ್ತೆ, ಪ್ಲಸ್ ಅದರ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆಯಾಗುತ್ತೆ. ಈಗ ತಮಿಳುನಾಡಿನ 2026ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಡಿಎಂಕೆ ಬಚಾವಾಗಬಹುದು. ಆದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಲಾಭ ಬಿಜೆಪಿಗೆ ಸಿಗುತ್ತೆ. ಸದ್ಯ ಡಿಎಂಕೆ ಪರ್ಫಾರ್ಮೆನ್ಸ್ ಗ್ರಾಫ್ ತಮಿಳುನಾಡಿನಲ್ಲಿ ದಿನದಿಂದ ದಿನಕ್ಕೆ ಇಳಿತಾ ಹೋಗ್ತಾ ಇದೆ. ಅವರ ಕ್ಯಾಬಿನೆಟ್ ಸಚಿವರು ಜೈಲ್ವಾಸ ಅನುಭವಿಸಿದರೆ ಭ್ರಷ್ಟಾಚಾರದ ಕೇಸ್ಗಳ ಮೇಲೆ. ಅಮಿತ್ ಶಾ ಇದನ್ನೇ ಒತ್ತಿ ಹೇಳಿರೋದು. ಅವರಿಗೆ ಕ್ಲಾರಿಟಿ ಸಿಕ್ಕಿದೆ. ತಮಿಳುನಾಡಿನ ಜನ ಡಿಎಂಕೆ ಮತ್ತು ಎಂಕೆ ಸ್ಟಾಲಿನ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಷ್ಟೇ. ಹಿಂದೂ ಓಟ್ಗಳನ್ನ ಬಿಜೆಪಿ ಒಗ್ಗೂಡಿಸಿದ್ರೆ ದ್ರಾವಿಡ ಓಟ್ಗಳನ್ನ ಎಐಎಡಿಎಂಕೆ ಒಗ್ಗೂಡಿಸುತ್ತೆ. ಸಣ್ಣ ಪುಟ್ಟ ಇತರೆ ಪಕ್ಷಗಳ ಜೊತೆಗೂ ಸಹ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅಧಿಕಾರದ ಚುಕ್ಕಾಣಿ ಎನ್ಡಿಎ ಕೈಗೆ ಸಿಗುತ್ತೆ ಅನ್ನೋದು ಅಮಿತ್ ಶಾ ಲೆಕ್ಕಾಚಾರ. ನೀವು ಕೇಳ್ಬೋದು, ಎಐಎಡಿಎಂಕೆ ನಲ್ಲಿ ಪನ್ನೀರ್ ಸೆಲ್ವಂ ಮತ್ತು ಪಳನಿಸ್ವಾಮಿ ಇಬ್ಬರ 2 ಬಣಗಳಿದಾವಲ್ಲ, ವೋಟ್ ಡಿವೈಡ್ ಆಗುತ್ತೆ ಅಂತ. ಇಲ್ಲೇ ಟ್ವಿಸ್ಟ್ ಇರೋದು, 2 ಬಣಗಳು ಈಗ ಎನ್ಡಿಎ ನಲ್ಲೇ ಇರೋದು. ಮೊನ್ನೆ ಅಮಿತ್ ಶಾ ಚೆನ್ನೈಗೆ ಹೋಗಿದ್ದಾಗ ಪನ್ನೀರ್ ಸೆಲ್ವಂ ಅವರನ್ನ ಮೀಟ್ ಮಾಡಿಲ್ಲ ಅಂತ ಕೋಪಗೊಂಡಿದ್ದಾರೆ ಪನ್ನೀರ್ ಸೆಲ್ವಂ ಅಂತ ಹೇಳಲಾಗ್ತಾ ಇತ್ತು. ಇವೆಲ್ಲ ಸಣ್ಣ ಪುಟ್ಟ ವಿಚಾರ, ಮುಂದೆ ಸರಿಪಡಿಸಬಹುದು. ಪಳನಿಸ್ವಾಮಿಗೂ ಗೊತ್ತಿದೆ, ಡಿಎಂಕೆನ ಅಧಿಕಾರದಿಂದ ದೂರ ಇಡಬೇಕು ಅಂದ್ರೆ ಪನ್ನೀರ್ ಸೆಲ್ವಂ ಜೊತೆಗೂ ಕೈ ಜೋಡಿಸಬೇಕು ಅಂತ. ಅಮಿತ್ ಶಾ ತಮಿಳಿಗರ ಮನಸ್ಸನ್ನು ಮತ್ತೊಮ್ಮೆ ಗೆದ್ದಿದ್ದಾರೆ. ನನಗೆ ತಮಿಳು ಭಾಷೆ ಮಾತಾಡೋದಕ್ಕೆ ಬರಲ್ಲ, ಇದಕ್ಕೆ ನನಗೆ ಬೇಸರ ಆಗ್ತಾ ಇದೆ, ಕ್ಷಮೆ ಇರ್ಲಿ ಅಂತ ಕೇಳೋ ಮೂಲಕ. ಯಾಕಂದ್ರೆ ತಮಿಳಿಗರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಮೋದಿ ತಮಿಳುನಾಡಿನ ಜನಕ್ಕೆ ಮತ್ತು ಅಲ್ಲಿನ ಸಂಸ್ಕೃತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ. ಹೊಸದಾಗಿ ಲೋಕಸಭಾ ಕಟ್ಟಡ ನಿರ್ಮಾಣ ಆಗಿದೆ, ಅದರಲ್ಲಿ ಸೆಂಗೋಲ್ ಪ್ರತಿಷ್ಠಾಪನೆಯಾಗಿದೆ. ಅದು ತಮಿಳುನಾಡಿನ ಕಲ್ಚರ್ ಜೊತೆಗೆ ಗುರುತಿಸಿಕೊಳ್ಳೋದು. ಅಷ್ಟೇ ಅಲ್ಲದೆ ಕಾಶಿ ತಮಿಳು ಸಂಗಮಂ ಅನ್ನುವ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಕಾಶಿಯ ಯುವ ಜನತೆ ತಮಿಳುನಾಡಿಗೆ ಬರೋದು, ತಮಿಳುನಾಡಿನ ಯುವ ಜನತೆ ಕಾಶಿಗೆ ಹೋಗೋದು. ಈ ರೀತಿ ಭಾರತದ ಬೇರೆ ಬೇರೆ ಭಾಗಗಳ ಹಿಂದೂ ಸಂಸ್ಕೃತಿಯ ಮಿಲನ ಮಾಡೋದು. ಅಮಿತ್ ಶಾ ಅಂತೂ ಮದುರೈನಲ್ಲಿ ಡಿಎಂಕೆ ಮೇಲೆ ವಾಗ್ದಾಳಿ ಮಾಡಿದ್ದಾರೆ. ಇವರು ಅಭಿವೃದ್ಧಿ ಕಾರ್ಯಗಳಲ್ಲ, ಬರೀ ಭ್ರಷ್ಟಾಚಾರನೇ ಮಾಡಿರೋದು. 10% ಸಹ ಕೆಲಸ ಮಾಡಿಲ್ಲ. ಇವರೇ ಕೊಟ್ಟಂತ ಆಶ್ವಾಸನೆಗಳನ್ನ ಈಡೇರಿಸಿಲ್ಲ. ಮೋದಿ ಅವರೇನು ಫಂಡ್ ಕೊಡ್ತಾರೆ ತಮಿಳುನಾಡಿಗೆ ಅಂತ, ಅದು ತಮಿಳುನಾಡಿನ ಜನರನ್ನ ತಲುಪೋದೇ ಇಲ್ಲ, ಬೇರೆ ಕಡೆಗೆ ಡೈವರ್ಟ್ ಆಗುತ್ತೆ ಅಂತ ಅಮಿತ್ ಶಾ ವಾಗ್ದಾಳಿ ಮಾಡಿದರೆ ಡಿಎಂಕೆ ಮೇಲೆ. ತಮಿಳುನಾಡಿನಲ್ಲಿ ಅಡ್ರೆಸ್ಗೆ ಇಲ್ಲದ ಬಿಜೆಪಿ, ತಮಿಳುನಾಡಿನಲ್ಲಿ ಈ ಪಾರ್ಟಿ ಆತ್ಮವಿಶ್ವಾಸದಿಂದ ಮುನ್ನುಗ್ತಾ ಇರೋದಕ್ಕೂ ಒಂದು ಕಾರಣ ಇದೆ. ಅವರಿಗೆ ಬೂಸ್ಟ್ ಸಿಕ್ಕಿರೋದೇ ಇತ್ತೀಚೆಗೆ ಗೆದ್ದ ಒಡಿಶಾ, ಹರಿಯಾಣ ಮತ್ತು ದಿಲ್ಲಿಯ ವಿಧಾನಸಭಾ ಎಲೆಕ್ಷನ್ಗಳು. ಹರಿಯಾಣವನ್ನು ಹೊರತುಪಡಿಸಿ ಒಡಿಶಾ ಮತ್ತು ದಿಲ್ಲಿನಲ್ಲಿ ಬಿಜೆಪಿ ಅಧಿಕಾರದಲ್ಲೇ ಇರಲಿಲ್ಲ. ಅದರಲ್ಲೂ ಒಡಿಶಾ ಮತ್ತು ದಿಲ್ಲಿನಲ್ಲಿ ದಶಕಗಳಿಂದ ಪ್ರಬಲ ಸ್ಥಳೀಯ ಪಾರ್ಟಿಗಳ ಅಧಿಕಾರ ನಡೀತಾ ಇತ್ತು. ಅಂತಹ ರಾಜ್ಯಗಳನ್ನೇ ಬಿಜೆಪಿ ವಶಪಡಿಸಿಕೊಳ್ತು. ಇದು ಅವರ ಆತ್ಮವಿಶ್ವಾಸನ ತಮಿಳುನಾಡಿನಲ್ಲಿ ಇಮ್ಮಡಿಗೊಳಿಸಿದೆ. ಅಲ್ಲೆಲ್ಲ ಆಗೋದು ತಮಿಳುನಾಡಿನಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತ.
ಇದನ್ನೇ ಅಮಿತ್ ಶಾ ಹೇಳಿರೋದು. ನಾವು ಡಿಎಂಕೆ ನ ಸೋಲಿಸಬೇಕಾಗಿಲ್ಲ, ತಮಿಳುನಾಡಿನ ಜನರೇ ಡಿಎಂಕೆ ನ ಹೀನಾಯವಾಗಿ ಸೋಲಿಸ್ತಾರೆ. ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿಗೆ ಸಪೋರ್ಟ್ ಮಾಡಿ ಭ್ರಷ್ಟ ಡಿಎಂಕೆ ಮತ್ತು ಸ್ಟಾಲಿನ್ ಸರ್ಕಾರನ ಕಿತ್ತೊಗಿತಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಎಐಎಡಿಎಂಕೆನೆ ತಮಿಳುನಾಡಿನಲ್ಲಿ ಮೈತ್ರಿಕೂಟನ ಮುನ್ನಡೆಸೋದು. ಯಾಕಂದ್ರೆ ಕಳೆದ ಬಾರಿಯ ವಿಧಾನಸಭೆಯಲ್ಲಿ ಜಯಲಲಿತಾ ಅವರ ಆಬ್ಸೆಂಟ್ ನಲ್ಲೇ ಎಐಎಡಿಎಂಕೆ 75 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಅಂದ್ರೆ ಎಐಎಡಿಎಂಕೆ ದಬ್ದಬಾ ತಮಿಳುನಾಡಿನಲ್ಲಿ ಇದೆ ಅಂತಾನೆ ಅರ್ಥ. ಸದ್ಯ ಬಿಜೆಪಿಗೆ ತಮಿಳುನಾಡಿನಲ್ಲಿ ವ್ಯಾಪಕ ವೋಟ್ ಬ್ಯಾಂಕ್ ಏನು ಇಲ್ಲ. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಡೆದಿದ್ದು ಕೇವಲ 3.5% ವೋಟ್ ಬ್ಯಾಂಕ್ ಮಾತ್ರ. ಆ ವೋಟ್ ಶೇರು 2024ರ ಲೋಕಸಭಾ ಚುನಾವಣೆ ಬರ್ತಾ 11.2% ಗೆ ಏರ್ತು. ಅದು ಅಣ್ಣಾಮಲೈರ ನೇತೃತ್ವದಲ್ಲಿ. ಒಂದು ಸೀಟ್ ಗೆಲ್ಲೋದಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅದು ಬೇರೆ ವಿಚಾರ. ಆದರೆ ಬದಲಾವಣೆ ಗಾಳಿ ಬೀಸಿದ್ದಂತೂ ನಿಜ. ತಮಿಳುನಾಡಿನಲ್ಲಿ ಅಣ್ಣಾಮಲೈರು ಸೋತಿರಬಹುದು, ಆದ್ರೆ ತಾವೇ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರದಲ್ಲಿ ಲಕ್ಷಗಟ್ಟಲೆ ಓಟ್ಗಳನ್ನ ಪಡೆದಿದ್ದಾರೆ. ಮೊದಲೆಲ್ಲ ತಮಿಳುನಾಡಿನಲ್ಲಿ ಬಿಜೆಪಿಗೆ ಬಾವುಟ ಕಟ್ಟೋರೆ ಸಿಗ್ತಾ ಇರ್ಲಿಲ್ಲ. ಅಣ್ಣಾಮಲೈರು ಬಂದ ನಂತರ ಪರಿಸ್ಥಿತಿ ಸಂಪೂರ್ಣ ಚೇಂಜ್ ಆಗಿದೆ. ಮದುರೈನಲ್ಲಿ ಭಾಷಣ ಮಾಡ್ತಾ ಅಮಿತ್ ಶಾ ಯಾವಾಗ ಅಣ್ಣಾಮಲೈರ ಹೆಸರು ಹೇಳ್ತಾರೋ ಸಂಪೂರ್ಣ ಸಭಾಂಗಣ ಕಿವಿ ಗಡಿಚಿಕ್ಕುವಂತ ಕೇಕೆ ಹಾಕುತ್ತೆ. ಅಮಿತ್ ಶಾ ಸಹ ಗಾಬರಿಯಾಗಿ 15-20 ಸೆಕೆಂಡ್ ಭಾಷಣ ನಿಲ್ಲಿಸ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಹವಾ ಇದೆ. ಈಗ ತಾತ್ಕಾಲಿಕವಾಗಿ ಬಿಜೆಪಿ ಅವರು ಅಣ್ಣಾಮಲೈರನ್ನು ತಮಿಳುನಾಡಿನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ನಾಗೇಂದ್ರನ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿರಬಹುದು. ಅದಕ್ಕೆ ಕಾರಣ ನಿಮಗೂ ಗೊತ್ತಿದೆ. ಎಐಎಡಿಎಂಕೆ ಅವರು ಷರತ್ತಾಕಿದ್ರು, ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು, ಹಾಗಾದಾಗ ಮಾತ್ರ ನಾವು ಮೈತ್ರಿ ಮಾಡ್ಕೊಳ್ತೇವೆ ಅಂತ. ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಪರೇಟ್ ಆಗಿ ಸ್ಪರ್ಧೆ ಮಾಡಿತ್ತು. ಆಗ ಒಂದು ಸೀಟ್ ಗೆಲ್ಲೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದು ಎಐಎಡಿಎಂಕೆ ಮೇಲೂ ಸಹ ಇಂಪ್ಯಾಕ್ಟ್ ಆಗಿತ್ತು. ಅವರು ಒಂದು ಸೀಟು ಗೆಲ್ಲೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ನಾಗೇಂದ್ರನ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ಬೋದು, ಆದ್ರೆ ಬಿಜೆಪಿ ಅವರು ತಮಿಳುನಾಡಿನಲ್ಲಿ ಬಹುದೊಡ್ಡ ಆಸ್ತಿ ಅಂತ ಈಗಲೂ ಭಾವಿಸೋದು ಅಣ್ಣಾಮಲೈರನ್ನ ಮಾತ್ರ. ಈಗ ಡಿಎಂಕೆಗೆ ಇಲ್ಲಿ ಹಿನ್ನಡೆ ಯಾರಿಂದ ಆಗುತ್ತಪ್ಪ ಅಂದ್ರೆ, ಹೊಸ ಪಕ್ಷ ಸ್ಥಾಪನೆ ಮಾಡಿದಾರಲ್ಲ ನಟ ಜೋಸೆಫ್ ವಿಜಯ್ ಅವರ ಟಿವಿಕೆ ಪಾರ್ಟಿಯಿಂದ. ಒಂದು ವೇಳೆ ಏನಾದ್ರೂ ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳದೆ ಹೋಗಿದ್ರೆ ಆಗ ಡಿಎಂಕೆ ವಿರುದ್ಧದ ವೋಟ್ಗಳು ಎಐಎಡಿಎಂಕೆಗೂ ಸಿಗ್ತಾ ಇರ್ಲಿಲ್ಲ, ಬಿಜೆಪಿಗೂ ಸಿಗ್ತಾ ಇರ್ಲಿಲ್ಲ. ಅದು ಡೈರೆಕ್ಟ್ ಆಗಿ ಶಿಫ್ಟ್ ಆಗ್ತಾ ಇದ್ದಿದ್ದು ಟಿವಿಕೆ ಪಕ್ಷಕ್ಕೆ. ಇದಾಗದಂತೆ ತಡೆದಿದೆ ಈಗ ಮೈತ್ರಿ. ಅಂದ್ರೆ ತಮಿಳುನಾಡಿನ ಜನರ ಮನಸ್ಸಲ್ಲಿ ಇದು ಬೇರೂರಿ ಬಿಟ್ಟಿದೆ. ಎಐಎಡಿಎಂಕೆ ಪ್ಲಸ್ ಬಿಜೆಪಿ ಮಾತ್ರ ಡಿಎಂಕೆಗೆ ಟಕ್ಕರ್ ಕೊಡೋದಿಕ್ಕೆ ಸಾಧ್ಯ. ಅವೆರಡು ಬೇರೆ ಬೇರೆ ಆದ್ರೆ ಎಐಎಡಿಎಂಕೆ ವಿರುದ್ಧ ಏನು ವೋಟ್ ಹಾಕ್ಬೇಕು ಅಂತ ಮನಸ್ಸು ಮಾಡಿರ್ತಾರೋ ಜನ, ಆಗ ಅವರ ಆಯ್ಕೆ ಬಿಜೆಪಿನೂ ಆಗಿರಲ್ಲ, ಎಐಎಡಿಎಂಕೆನೂ ಆಗಿರಲ್ಲ, ಟಿವಿಕೆ ಪಾರ್ಟಿ ಆಗಿರುತ್ತೆ. ಇದು ರಿಯಾಲಿಟಿ ತಮಿಳುನಾಡಿಂದು. ಆದಷ್ಟು ಬೇಗ ಈ ಲೂಪ್ ಹೋಲ್ ನ ಅರ್ಥ ಮಾಡ್ಕೊಂತು ಬಿಜೆಪಿ ಒಂದ್ ಹೆಜ್ಜೆ ಹಿಂದಿಡೋಣ ಅಂತೇಳಿ ಅಣ್ಣಾಮಲೈರ ರಾಜೀನಾಮೆ ಪಡೆದು ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಸಹಜವಾಗಿ ನೀವು ಕೇಳ್ಬೋದು, 2024ರ ಎಲೆಕ್ಷನ್ ನಲ್ಲಿ ಡಿಎಂಕೆ ನೇತೃತ್ವದಲ್ಲಿ ಎಲ್ಲ 39 ಎಂಪಿ ಕ್ಷೇತ್ರಗಳನ್ನ ತಮಿಳುನಾಡಿನಲ್ಲಿ ಗೆದ್ದಿದೆಯಲ್ಲ, ಈ ಬಾರಿ ನೀವ್ ಹೇಳ್ತಾ ಇದ್ದೀರಾ ಎನ್ಡಿಎ ಬಂದ್ಬಿಡುತ್ತೆ ಅಧಿಕಾರಕ್ಕೆ ತಮಿಳುನಾಡಿನಲ್ಲಿ ಅಂತ. ಇದು ಹೆಂಗೆ ಅಂತ. ಮಹಾರಾಷ್ಟ್ರದಲ್ಲಿ ಏನಾಯ್ತು ನೆನಪು ಮಾಡ್ಕೊಳ್ಳಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಆಲ್ಮೋಸ್ಟ್ ಆಲ್ ಎಲ್ಲ ಸೀಟ್ಗಳನ್ನು ಗೆದ್ದಿತ್ತು. 24ರ ಲೋಕಸಭಾ ಚುನಾವಣೆಯ ನಂತರ ಕೆಲವೇ ತಿಂಗಳ ಅಂತರದಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅದೇ ಇಂಡಿ ಮೈತ್ರಿಕೂಟ ಅಧಿಕೃತ ಪ್ರತಿಪಕ್ಷ ಸ್ಥಾನಕ್ಕೆ ಬೇಕಾದಷ್ಟು ಎಂಎಲ್ಎ ಸಂಖ್ಯೆಗಳನ್ನು ಗೆಲ್ಲುವಲ್ಲಿ ವಿಫಲ ಆಯಿತು. ಹಾಗಾಗಿ ಹೇಳಿದ್ದು ಜನರ ಮೂಡು ಹೇಗಿರುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರಕ್ಕೆ ಯಾಕೆ ಹೋಗ್ತೀರಾ, ಹರಿಯಾಣದಲ್ಲೇ ನೋಡಿ. 10 ಎಂಪಿ ಕ್ಷೇತ್ರಗಳ ಪೈಕಿ 24ರಲ್ಲಿ 5ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅದಾದ ನಂತರ ಹರಿಯಾಣ ವಿಧಾನಸಭೆಗೆ ಎಲೆಕ್ಷನ್ ಆದಾಗ ಬಿಜೆಪಿ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸುವ ಮೂಲಕ ಅಧಿಕಾರಕ್ಕೆ ಮತ್ತೆ ವಾಪಸ್ ಆಯ್ತು. ಹಾಗಾಗಿ ಹೇಳಿದ್ದು ತಮಿಳುನಾಡಿನಲ್ಲಿ ಆಂಟಿ ಇನ್ಕಂಬೆನ್ಸಿ ಇದೆ, ಭ್ರಷ್ಟಾಚಾರದ ಆರೋಪ ಡಿಎಂಕೆ ಪಾರ್ಟಿ ಮೇಲೆ ಇದೆ, ಡಿಎಂಕೆ ಅಧಿಕಾರ ಕಳೆದುಕೊಳ್ಳುವ ಸಂಪೂರ್ಣ ಚಾನ್ಸ್ ಇದೆ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಷ್ಟೇ ಎಐಎಡಿಎಂಕೆ ಮತ್ತು ಬಿಜೆಪಿ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.